ಪ್ರತಿಷ್ಠಿತ ಇಎಸ್ಐ ಆಸ್ಪತ್ರೆಯಲ್ಲಿ ರೋಗಿಗಳು ಪ್ರತಿನಿತ್ಯ ಪರದಾಟ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಾಗಿ ಅಲ್ಲಿರುವಂತಹ ಸಮಸ್ಯೆ ಆದರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ಪ್ರತಿಷ್ಠಿತ ಇಎಸ್ಐ ಆಸ್ಪತ್ರೆಗೆ ಯಾಕೆ ಈ ದುಸ್ಥಿತಿ? ಕೊಟ್ಟ ಡೇಟ್ಗೆ ಬಂದರೆ ಸ್ಕ್ಯಾನಿಂಗ್ ಮಾಡೋದೇ ಇಲ್ಲ. ಸ್ಕ್ಯಾನಿಂಗ್ ಸಮಸ್ಯೆಯಿಂದ ರೋಗಿಗಳ ಪರದಾಟ. ಪ್ರತಿಷ್ಠಿತ ರಾಜಾಜಿನಗರ ಇಎಸ್ಐ ಆಸ್ಪತ್ರೆಗೆ ಪ್ರತಿನಿತ್ಯ ಸಾವಿರಾರು ರೋಗಿಗಳು ಚಿಕಿತ್ಸೆಗೆ ಬರ್ತಾರೆ. ಆದರೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಸಮಸ್ಯೆ ಎದುರಿಸ್ತಾ ಇರುವ ಆರೋಪ ಎದ್ದಿದೆ. ಅದರಲ್ಲೂ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನಿಂಗ್ ಮಾಡಿಸೋದು ಕಷ್ಟ ಆಗ್ತಿದೆ. ಒಂದೇ ಸ್ಕ್ಯಾನಿಂಗ್ ಮಷಿನ್ ಇದ್ದು ಸ್ಕ್ಯಾನಿಂಗ್ ಆಗಿ ಸಾಲುಗಟ್ಟಿ ನಿಲ್ತಾರೆ. ಸ್ಕ್ಯಾನಿಂಗ್ ಅಂತ ಡೇಟ್ ಕೊಡ್ತಾರೆ, ಆದರೆ ಸ್ಕ್ಯಾನಿಂಗ್ ಮಾಡಿಸೋಕಾಗದೆ ವಾಪಸ್ ಹೋಗಬೇಕಾಗಿದೆ. ರಾಜಾಜಿನಗರದ ಪ್ರತಿಷ್ಠಿತ ಇಎಸ್ಐ ಆಸ್ಪತ್ರೆಯಲ್ಲಿ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನಿಂಗ್ ಸಮಸ್ಯೆ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಸಿಟಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತೇಳಿ ಬಂದಿರುವಂತಹ ರೋಗಿಗಳು. ಆದರೆ ಸದ್ಯಕ್ಕೆ ಅವ್ರಿಗೆ ಈಗ ಸಿಟಿ ಸ್ಕ್ಯಾನಿಂಗನ್ನು ಮಾಡ್ತಾ ಇಲ್ಲ, ಅವ್ರಿಗೆ ಟೈಮನ್ನು ಕೊಡ್ತಾ ಇರುವಂಥದ್ದು. ಈ ಟೈಮ್ ಕೊಡ್ತಾ ಇರೋದು ತೀರಾ ಸಮಸ್ಯೆ ಆಗ್ತಾ ಇದೆ. ಯಾಕೆಂತಂದರೆ ಇರುವಂಥದ್ದು ಒಂದೇ ಮಿಷಿನ್ನಿಂದಾಗಿ ಎಷ್ಟು ಜನರಿಗೆ ಮಾಡಬೇಕು ಅನ್ನುವಂಥದ್ದು ಆಸ್ಪತ್ರೆಯವರ ವಾದ. ತಾವು ಎಲ್ಲಿಂದ ಬಂದಿರೋದು? ಏನು ಸರ್? ನಾವು ಯಲಹಂಕ ಜಕ್ಕೂರ್ಲಿಂದ ಬಂದಿದ್ದೀವಿ ಸರ್. ದಿನ ತಿರುಗಿಸ್ತಾರೆ ನಮ್ಮನ್ನ ಅಷ್ಟೇ. ಇವ್ರು ಏನು ಮಾಡ್ತಾ ಇಲ್ಲ, ಒಂದನೇ ಕೆಲಸ ಆಗೋಲ್ಲ ನಮಗೆ. ಡೈಲಿ ತಿರ್ತಾ ಇದ್ದೀನಿ, 17ನೇ ತಾರೀಕಿನಿಂದ ಅಡ್ಡಾಡ್ತಾ ಇದ್ದೀನಿ. ಇನ್ನೇನು ಡೈಲಿ ಒಬ್ಬರು ಡಾಕ್ಟ್ರನ್ನ ನೋಡ್ಬೇಕಾ? ನಾವು ಇನ್ನೊಬ್ಬರು ಡಾಕ್ಟರ್ ಹತ್ರ ಹೋಗೋದು ಬೇಕಾಗಿಲ್ಲ. ಹೊಟ್ಟೆ ನೋವು ಬಿಟ್ರೆ ಮೂಳೆ ತೋರಿಸ್ತಾರೆ, ಮೂಳೆದು ಬಿಡ್ತಾರೆ, ಇನ್ನೊಂದಲ್ಲಿ ಕಳಿಸ್ತಾರೆ. ಇದು ಆಗೋಯ್ತಲ್ಲ ನಮ್ಮ ಗೋಳು. ಸಮಸ್ಯೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇರುವಂಥ ಒಂದು ಮಿಷಿನ್ ಜೊತೆಗೆ ಇನ್ನೊಂದು ಮಿಷಿನನ್ನು ಕೊಟ್ಟರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಬೆಳಗ್ಗೆಯಿಂದನೂ ಕೂಡ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ಸಿಟಿ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಅಂತೇಳಿ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಒಂಚೂರು ವ್ಯವಸ್ಥೆಯನ್ನು ಮಾಡಿದ್ರೆ ರೋಗಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ರೋಗಿಗಳು ಹೇಳ್ತಾ ಇರುವಂಥದ್ದು. ಇನ್ನು ಸ್ಕ್ಯಾನಿಂಗ್ ಪ್ರಾಬ್ಲಮ್ ಬಗ್ಗೆ ರೋಗಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ಚಿಕಿತ್ಸೆ ತಡ ಆಗ್ತಾ ಇದೆ, ಜೊತೆಗೆ ರಿಪೋರ್ಟ್ ಕೊಡೋಕ್ಕೂ ತಡ ಮಾಡ್ತಿದ್ದಾರೆ. ಕಾದು ಸಾಕಾಗತ್ತೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. MRI ಸ್ಕ್ಯಾನಿಂಗ್ ಬಂದಿದ್ದೀವಿ. ಈ ಸ್ಕ್ಯಾನಿಂಗ್ ಹೋದ ಈಗ ಇವತ್ತು ಬರ್ಕೊಟ್ರು, ಬರೋ ತಿಂಗಳು 17ನೇ ತಾರೀಕು ಬರ್ಕೊಟ್ಟಿದ್ದಾರೆ. ಮತ್ತೆ ಮಾಡಲಿಲ್ಲ, ಟೈಮ್ ಕೊಟ್ಟಿದ್ದಾರೆ. ನಾನು ಹಾರ್ಟ್ ಪೇಷಂಟ್ ಇದ್ದೀನಿ, ಮೂಳೆ ಡಾಕ್ಟರ್ ನೋಡಬೇಕು. ಹಾರ್ಟ್ ಪೇಷಂಟ್ ಮಾತ್ರೆ ತಗೋ ಪ್ರತಿ ತಿಂಗಳು. ಮತ್ತು ಪ್ರೆಗ್ನೆಂಟ್ಗಳು ಎಷ್ಟು ಜನ ಇದ್ದಾರಲ್ಲ ಅಂದರೆ ಕೇಳಿ ನರ್ಸ್ಗಳು ಹೇಳ್ತಾರೆ 3 ದಿನ ಆಯ್ತು ಸರ್ ಡಾಕ್ಟರ್, ನಮ್ಮನ್ನೇನು ಕೇಳಬೇಕು, ಡಾಕ್ಟರ್ ಹೋಗಿ ಕೇಳ್ಕೊಳ್ಳಿ. ಇಲ್ಲಿ ಬಂದರೆ ಇಲ್ಲಿ ಡಬಲ್ ಸ್ಲಿಪ್ ಇದ್ದರೆ ಮಾತ್ರೆ ಕೊಡಲ್ಲ ಅಂತ ಇದ್ದಾರೆ. ನಾವು ಯಾರನ್ನ ಹೋಗಿ ನೋಡೋಣ? ಇಲ್ಲಿ ಹೋದರೆ 3 ಗಂಟೆ ಮೇಲೆ ಬನ್ನಿ ಅಂತಾರೆ ದೊಡ್ಡ ಡೀನ್ಗಳು ನೋಡೋಕ್ಕೆ. ನಮ್ಮ 3 ಗಂಟೆವರೆಗೆ ಇಲ್ಲೇ ಸತ್ತೋಗೋಣ ಪೇಷಂಟ್ಗಳು. ಸಮಸ್ಯೆ ಜಾಸ್ತಿ. ಎಷ್ಟು ಕಾಯ್ದಿದ್ದೀವಿ ನಾವು. ಪೇಷಂಟು ಬಿದ್ದು 5ನೇ ತಿಂಗಳಲ್ಲಿ, MRI ಮಾಡಿರೋದು 7ನೇ ತಿಂಗಳಲ್ಲಿ, ರಿಪೋರ್ಟ್ ಬರ್ತಾ ಇರೋದು 8ನೇ ತಿಂಗಳಲ್ಲಿ. ಇಲ್ಲ ಬಂದರೆ ಯಾವುದು ಕರೆಕ್ಟಾಗಿ ಇದು ಮಾಡಲ್ಲ. ಈಗ ಬಂದರೆ ಆಮೇಲೆ ಬನ್ನಿ ಅಂತಾರೆ, ಕಾಯಿಸ್ತಾರೆ. ಎಲ್ಲದಕ್ಕಿವು 3 ತಿಂಗಳಾಗಿದೆ. ಒಬ್ಬ MRI ಮಾಡಿಸಿರೋ ಪೇಷಂಟ್ಗೆ ಅವ್ನ ಕಂಡೀಷನ್ ಏನಾಗಬೇಕು, ಸ್ಪೈನಲ್ ಕಾರ್ಡ್ ಬಿದ್ದು ಸ್ಲಿಪ್ ಡಿಸ್ಕ್ ಆಗಿ ಪ್ರಾಬ್ಲಮ್ ಆಗಿದೆ. ಈ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ಸಮಸ್ಯೆ ಬಗ್ಗೆ ಇಎಸ್ಐ ಮೆಡಿಕಲ್ ಕಾಲೇಜು ಡೀನ್ರನ್ನ ಪ್ರಶ್ನೆ ಮಾಡಿದ್ರೆ, ಎಮರ್ಜೆನ್ಸಿ ಇರೋ ಪೇಷಂಟ್ಗೆ ತುರ್ತಾಗಿ ಮಾಡ್ತೇವೆ, ಒಂದು ಮಿಷನ್ ಇದೆ, ಲೋಡ್ ಜಾಸ್ತಿ ಇದೆ, ಮತ್ತೊಂದು ಕಡೆ ಮಿಷನ್ ಅವಶ್ಯಕತೆ ಇದೆ, ಅದಕ್ಕೆ ಅಂತ ಜಾಗ ಕೂಡ ಬೇಕಾಗಿದೆ, ಅನಾನುಕೂಲತೆ ಇದೆ, ಸರಿಪಡಿಸ್ಕೊಳ್ತೇವೆ ಅಂತಾರೆ. MRI ಸ್ಕ್ಯಾನಿಂಗ್ ಅನ್ನೋದು ವೆರಿ ಅಡ್ವಾನ್ಸ್ಡ್ ಟೆಕ್ನಿಕ್ಕು. ಅದಕ್ಕೆ ಮುಂಚೆ ನಾವು ಎಕ್ಸ್ರೇ ಮಾಡಿರ್ತೀವಿ, CT ಮಾಡಿರ್ತೀವಿ. ಅದರಲ್ಲಿ ಏನಾದರೂ ಸಂದೇಹಗಳಿದ್ರೆ MRI ಮಾಡ್ತೀವಿ. ನೀವು ಹೇಳಿರೋದು ನಿಜ ಇರ್ಬೋದು, ಯಾಕೆಂದರೆ ಪೇಷಂಟ್ ಲೋಡ್ ಜಾಸ್ತಿ ಇದೆ. ನಮಗಿರೋ ಕೇಸ್ ಲೋಡ್ಗೆ ನಮಗೆ ಮತ್ತೊಂದು CT ಸ್ಕ್ಯಾನು ಬೇಕು, MRI ಬೇಕು, ಮತ್ತು ಡಾಕ್ಟರ್ಸು ಬೇಕು. ನಮ್ಮ ಹತ್ರ ಇರೋದು ಒಂದು MRI ಮಿಷಿನ್ನು. ಅದರೊಳಗೆ ಒಂದು ದಿವಸದಲ್ಲಿ 25ರಿಂದ 30 ಸ್ಕ್ಯಾನ್ ಮಾಡ್ಬೋದು. ಎಮರ್ಜೆನ್ಸಿ ಅಂತ ನಮ್ಗೆ ಏನಾರ ಬಂದರೆ ಎಮರ್ಜೆನ್ಸಿ ಸ್ಕ್ಯಾನ್ಸ್ನೆಲ್ಲ ನಾವು ಇಮಿಡಿಯೇಟಾಗಿ ಮಾಡ್ತಾ ಇದೀವಿ. ರೋಟೀನ್ ಸ್ಕ್ಯಾನ್ಸ್ ಏನಿರ್ತವೆ ಅದನ್ನು ಮಾತ್ರ ನಾವು ಡೇಟ್ ಕೊಟ್ಬಿಟ್ಟು ಕಳಿಸ್ತಾ ಇದೀವಿ. ಒಂದು ಮಿಷಿನ್ ಸದ್ಯಕ್ಕಿದೆ, ಇನ್ನೂ ಒಂದು ಮಿಷಿನ್ನು ಇವಾಗ ಸದ್ಯದಲ್ಲಿ ಬರೋದಿದೆ, ಹೊಸ ಮಿಷಿನ್. ಒಟ್ಟಾರೆ ಸ್ಕ್ಯಾನಿಂಗ್ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಟ್ರೀಟ್ಮೆಂಟ್ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ರೋಗಿಗಳು ಹೇಳ್ತಿದ್ದಾರೆ. ಆಸ್ಪತ್ರೆ ಡೀನ್ ಅವರು ಸಮಸ್ಯೆ ಸರಿಪಡಿಸ್ಕೊಳ್ತೇವೆ ಅಂತ ಹೇಳಿದ್ದು, ಸಮಸ್ಯೆ ಸರಿಪಡಿಸ್ತಾರಾ ಕಾದ್ ನೋಡ್ಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.